ಬಸ್ನಲ್ಲಿ ಟಿಕೆಟ್ ಮಾಡುವಾಗ ಸ್ವಲ್ಪ ತಲೆ ಸುತ್ತು ಬಂತು. ಹಂಗೆ ಮತ್ತು ಸಡನ್ನಾಗಿ ಪ್ಯಾಸೆಂಜರ್ ಕೇಳಿದ್ರು ಏನಾಗ್ತೈತೆ ಅಂತಂದು. ಇಲ್ಲ ತಲೆ ಸುತ್ತು ಬಂತು ಅಂತಂದು ಹೇಳಿದಾಗ ಕೆಳಗೊಂದು ಸೀಟ್ ಬಿಟ್ಟು ಕೊಟ್ಟರು ಕುತ್ಕೊಳಕ್ಕೆ ಅವರು. ಆದ್ರೆ ಕುತ್ಕೊಳಕ್ಕಾಗಲಿಲ್ಲ, ತಲೆ ಸುತ್ತು ಬಂದು ಅಲ್ಲೇ ತಲೆ ತಿರುಗಿ ಬಿದ್ದೆ ಕೆಳಗೆ. ಮುಂದೆ ಏನಾಯ್ತು ಗೊತ್ತಿಲ್ಲ, ಕಣ್ ತೆಗೆದು ನೋಡಿದ್ರಲ್ಲ ಹಾಸ್ಪಿಟ್ಲಾಗ. ಈಗ ಒಂದು ಸಿಚುವೇಶನ್ ಏರೀಸ್ ಆಗಿತ್ತು. ಆವಾಗ ನಮ್ಮ ಬಸ್ಸಲ್ಲಿ ಬರುವ ನಮ್ಮ ಡ್ರೈವರ್ ಸಾಹೇಬರು ಬಸ್ಸಲ್ಲಿರುವ ಕಂಡಕ್ಟ್ರಿಗೆ ಸಡನ್ನಾಗಿ ಅವರು ಅನ್ಕಾನ್ಷಿಯಸ್ ಆಗುವಾಗ ಬೋಧ ಇಲ್ಲದ ರೈತ ಇರುವ ಟೈಮಲ್ಲಿ ಅವರು ಪೇಷಂಟನ್ನು ಇಮ್ಮಿಡಿಯೇಟ್ಲಿ ಇಲ್ಲಿ ಕರ್ಕೊಂಬಂದು ನಾವು ಅದಕ್ಕೆ ಬೇಕಾದ ಮದ್ದೆಲ್ಲ ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ. ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಉಂಟು. ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಅಡ್ಮಿಟ್ ಮಾಡಿದ್ದಾರೆ. ಅದರಿಂದ ಪೇಷಂಟ್ ಈಗ ತುಂಬ ಚೆನ್ನಾಗಿ ಬದುಕುಳಿದಿದೆ. ದೇವರವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಂ ಸರ್. ನಾವು ಇವ್ರ ಫ್ರೆಂಡ್ನ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ವಿತಿನ್ ಒಂದೇ ಸ್ವಲ್ಪ ಹೊತ್ತಲ್ಲೇ ನಾವು ಕರ್ಕೊಂಡ್ಬಂದಿದ್ದಾರೆ. ನಾವು ಎಲ್ಲರಿಗೂ ಏನು ಕೇಳ್ತೀವಿ ಅಂತ ಹೇಳಿದ್ರೆ, ತಕ್ಷಣವೇ ಏನೇ ಆದರೂ ಕೂಡ ಅಲ್ಲಿ ರೋಡಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ, ಎಲ್ಲ ತಕ್ಷಣ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ. ಒಂದು ಗುಡ್ ಸ್ಯಾನಿಟೇರಿಯನ್ ಅಂತ ಒಂದಿದೆ, ಗುಡ್ ಸ್ಯಾನಿಟೇರಿಯನ್ ಲಾ ಅಂತಲೂ ಇದೆ. ನಿಮಗೆ ಯಾವತ್ತೂ ಪೊಲೀಸ್ ಯಾರು ನಿಮಗೆ ತೊಂದರೆ ಕೊಡಲ್ಲ. ನೀವು ಈ ಥರ ಫಸ್ಟ್ ಏಡ್ ಮಾಡೋದಾಗಲಿ, ಇಲ್ಲಾಂದರೆ ಆಸ್ಪತ್ರೆಗೆ ಕರ್ಕೊಂಬರೋದಾಗಲಿ, ಇಲ್ಲಾಂದರೆ 108 ಫೋನಿಗೆ ಮಾಡೋದಾಗಲಿ. ಸೊ ನಾವು ಎಲ್ಲರಿಗೂ ಏನು ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲ ಒಂದು ಗುಡ್ ಸ್ಯಾನಿಟೇರಿಯನ್ ಆಗಿ ಆ್ಯಂಡ್ ಯಾರ್ಯಾರು ಇರ್ತಾರೆ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡಿ. ಈಗ ನಮ್ಮ ಡ್ರೈವರ್ ಸಾಹೇಬ್ರು ಏನು ಮಾಡಿದ್ದಾರೆ ಅದೇ ಥರ ಐ ಥಿಂಕ್ ಹಿ ಶುಡ್ ಬಿ ಎನ್ ಎಕ್ಸಾಂಪಲ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಒಂದು ಸ್ವಲ್ಪ ಫಿಟ್ಸ್ ಥರ ಆಗಿತ್ತು, ಬಟ್ ಈಗಲೇ ಹೇಳಲಿಕ್ಕೆ ಆಗಲ್ಲ. ಅದಿನ್ನೂ ಒಂದು ಸ್ವಲ್ಪ MRI ಥರ ನಡೀತಾ ಇದೆ. ಪ್ರಜ್ಞೆ ತಪ್ಪಿತ್ತು ಅಷ್ಟೇ ಅವ್ರು ಬಂದಾಗ, ಬಟ್ ಈಗ ಒಂದು ಸ್ವಲ್ಪ ಆರಾಮಿದ್ದಾರೆ. ಇನ್ನು ಟೋಟಲ್ MRI ರಿಪೋರ್ಟ್ಸ್ ಮತ್ತು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಇನ್ನೂ ಬರೋದು ಬಾಕಿ ಇದೆ. ಬಟ್ ಅವ್ರು ಕರ್ಕೊಂಬಂದಾಗ, ಡ್ರೈವರ್ ಸಾಹೇಬ್ರು ಕರ್ಕೊಂಬಂದಾಗ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ. ಸೊ ಅದನ್ನು ಅವ್ರು ನೋಡಿಕೊಂಡು ಇಮಿಡಿಯೇಟ್ ರೆಕಗ್ನೈಸ್ ಮಾಡಿದ್ದಾರೆ ಪ್ರಜ್ಞೆ ಇಲ್ಲ ಅಂತ. ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ. ಟೈಮ್ ವೇಸ್ಟ್ ಮಾಡ್ದೇ ಬಸ್ನೇ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಸೊ ದಟ್ಸ್ ಅ ಗ್ರೇಟೆಸ್ಟ್ ಥಿಂಗ್ ವಿತ್ ಯಸ್. ಥ್ಯಾಂಕ್ ಯು. ಈಗ ಮುಡುಪಿನಿಂದ ಇಂಫೋಸಿಸ್ಗೆ ಬರಾಕ್ತಿದ್ವಿ ಸರ. ಬರಬೇಕಾದ್ರೆ ಸಡನ್ನಾಗಿ ನಮ್ಮ ಕಂಡಕ್ಟ್ರಿಗೆ ಇದು ಚಕ್ರ ಬಂದಂಗೆ ಆಯಿತು ಅಂತ ಹೇಳಿದರು. ಪ್ಯಾಸೆಂಜರ್ ಬಂದು ಸರ ಎಮರ್ಜೆನ್ಸಿ ದವಾಖಾನೆಗೆ ಹೋಗೋಣ ಅಂತಂದು ಇದಕ್ಕಾಗಿ ನಾನು ಕನಕಪುರ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಸರ. ಈಗ ಇನ್ನೊಂದೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಿದರೆ, ನಮ್ಮ ಈ ನ್ಯಾಷನಲ್ ಸರ್ವಿಸ್ ಮಾಡುವವರು, ನಮ್ಮ KSRTC ಸ್ಟೇಟ್ ಸರ್ವಿಸ್ ಹಾಗೂ ನ್ಯಾಷನಲ್ ಸರ್ವಿಸ್ ಮಾಡುವವರು KSRTC ಆಗಲೂ ಪೊಲೀಸ್ ಅವರಿಗೆ ಈ ಸಂಸ್ಥೆಯಿಂದ ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಅದು ಇನ್ಪೇಷೆಂಟ್ ಇರಲಿ, ಔಟ್ ಪೇಷೆಂಟ್ ಇರಲಿ, ಇನ್ವೆಸ್ಟಿಗೇಷನ್ಸ್ ಇರಲಿ, ಕಂಪ್ಲೀಟ್ ನಮ್ಮ ಆಸ್ಪತ್ರೆಯಿಂದ ಉಚಿತ ಟ್ರೀಟ್ಮೆಂಟ್ ಇರ್ತದೆ. ಸೊ ಯಾವುದೇ ಥರ ನಿಮಗೆ ಈ ಥರ ಒಂದು ಪರಿಸ್ಥಿತಿ ಕಂಡ್ರೆ, ಯಾರಾದರೂ ಪೊಲೀಸ್ ಆಗಲಿ ನ್ಯಾಷನಲ್ ಸರ್ವಿಸ್ ಮಾಡುವವರಂತ ಇದ್ದರೆ ಅವರನ್ನು ಇಮಿಡಿಯೇಟಾಗಿ ನಮ್ಮ ಆಸ್ಪತ್ರೆಗೆ ಕೊಂಡುಕೊಂಡು ಬರ್ರಿ. ಥ್ಯಾಂಕ್ ಯು. ಇಲ್ಲಿ ಬರುವಾಗ ಒಂದು 8:30 ಗಂಟೆ ಸಮಯದಲ್ಲಿ ಇಂಫೋಸಿಸ್ ಕೂಡ ಕಂಡಕ್ಟರ್ದು ಕಣ್ಣಲ್ಲಿ ನೀರೆಲ್ಲ ಬರಲಿಕ್ಕೆ ಶುರುವಾಯಿತು. ಆಗ ವಿದ್ಯಾರ್ಥಿಗಳೆಲ್ಲ ಕೂಡಿ ಬೇಕಾದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಮತ್ತು ನಾವು ಬೇಕಾದ ವ್ಯವಸ್ಥೆ ಮಾಡಿ ಏನಾಗಲಿ ಮತ್ತು ಡ್ರೈವರ್ ಹತ್ರ ಇರುವಾಗ ಎಮರ್ಜೆನ್ಸಿಗೆ ಕಳಂಚೂರು ಆಸ್ಪತ್ರೆಗೆ ಮುಟ್ಟಿಸಿದ್ರು. ವಿದ್ಯಾರ್ಥಿಗಳು ಅದೆಲ್ಲ ತುಂಬ ಹೆಲ್ಪೆಲ್ಲ ಮಾಡಿದ್ದಾರೆ. ತುಂಬ ಅದೆಲ್ಲ ಜಾಸ್ತಿ ಹುಡುಗಿಯರಿದ್ದು